ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಸಮಯ ಬಂದು ಇನ್ನು 7 ಗಂಟೆಗೆ 4 ನಿಮಿಷ ಇದೆ. ಕರೆಕ್ಟಾಗಿ 6 ಗಂಟೆ 56 ನಿಮಿಷ. ಇವಾಗ ತಾನೇ ಜಸ್ಟ್ ತೋಟದ ಕಡೆ ಬಂದೆ. ತೋಟದ ಕಡೆ ಬಂದು ಏನಂದರೆ ಇವತ್ತು ಮೋಡ ಮುಚ್ಚಿದೆ. ನೆನ್ನೆ ಸಿಂಕಗಳು ಬಿತ್ತು, ಮಳೆ ಬಿತ್ತು. ಆದರೆ ಸುಮ್ಮನೆ ದುಮ್ಮು ಕೂಡ ನಿಂದಿಲ್ಲ. ತೆಳ್ಳಗೆ ಮಳೆ ಬಂತು. ತೆಳ್ಳಗೆ ಮಳೆ ಬರೋದು ನೋಡಿ, ಹೋ ದೇವ್ರ ಕಣ್ಣೆತ್ತು ನೋಡ್ನಪ್ಪ ಇವತ್ತು. ಒಂದು ವಾರ ತೋಟಕ್ಕೆ ನೀರು ಬಿಡೋ ಒಂದು ಅವಶ್ಯಕತೆ ಇರಲ್ಲ, ಸಂಪುಗಳೆಲ್ಲ ಸ್ಟಾಕ್ ಮಾಡ್ಕೋಬೋದು ಅಂತ ಅಂದ್ಕೊಂಡೆ. ನೋಡಿದ್ರೆ 4 ಸಿಂಕ್ ಬಿದ್ಬಿಡ್ತು, ಹೋಗೇ ಬಿಡ್ತು. ಯಾವುದಕ್ಕೂ ಸಾಲಿಲ್ಲ. ಸುಮ್ಗಿದ್ ನೆಲದ ಮೇಲೆ ಇರೋ ಒಂದು ದುಮ್ಮು ಕೂಡ ಹಣಗಿಲ್ಲ, ಹಾಗೆ ಇದೆ, ನೋಡ್ತಾ ಇರ್ಬೋದು ನೀವು. ಓಕೆ, ಜೋರಾಗಿ ಬರೋ ಟೈಮಲ್ಲಿ ಬರೋದು ಅಂದರೆ ಮೊನ್ನೆ ಅಂತೂ ಸಖತ್ತು ಒಳ್ಳೆ ಮಳೆ ಬಂತು. ಸುಮಾರು ಒಂದು 15 ದಿನಗಳಿಂದ ಫಸ್ಟ್ನೇದಾಗಿ ನಮ್ಮ ಊರಿಗೆ ಮಳೆ ಬಿದ್ದಿದ್ದು, ಅವಾಗ ಒಳ್ಳೆ ನೀರುಗಳು ಹರಿಯಂಗೆ ಬಿತ್ತು. ಆದರೆ ತಿರ್ಗಾ ಮಳೆನೇ ಇಲ್ಲ. ಓಕೆ, ಯಾವಾಗ ಬರ್ತೈತೆ ಬರಲಿ. ವೆದರು ಕೂಡ ಮೋಡ ಮುಚ್ಕೊಂಡಿದೆ. ಇವತ್ತಾದರೂ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದು ಬಾಗ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಹೀಗೆ ಹೇಳ್ತಾ ಇವಾಗ ಬೆಳಗ್ಗೆ ಬಂದು ವ್ಲಾಗ್ನ ಶುರು ಮಾಡಿದ್ದೀನಿ. ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ನಮ್ಮ ಮೇಲೆ ಏನಾನ ನಿಮಗೆ ಕನಿಕರ ಇದ್ದರೆ, ನೋಡ್ತಾ ಇರೋಲ್ಲ ಈ ವಿಡಿಯೋನ ಒಂದು ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕಿಂದ ನಮಗೆ ಇನ್ನೊಂದಷ್ಟು ವಿಡಿಯೋ ಮಾಡಬೇಕು ಅಂತ ಅನ್ಸುತ್ತೆ. ಓಕೆ ಬನ್ನಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವಾಗ ಸದ್ಯಕ್ಕೆ ಏನಪ್ಪ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಟಿಲ್ಲರ್ ತೋರಿಸಿದ್ನಲ್ವಾ, ಅದು ಬಂದು ಇನ್ನೊಂದು 2 ಸಾಲು ಉಳ್ಕೊಂಡಿದೆ. ಅದನ್ನು ಇವಾಗ ಸುಮಾರು ಒಂದು 2 ಸಾಲಲ್ಲ 3 ಸಾಲೇನೋ ಉಳ್ಕೊಂಡಿದ್ದೆ. ಆ 3 ಸಾಲನ್ನ ಇವಾಗ ಊತ್ಬಿಟ್ರೆ ಆ ಕೆಲಸ ಕಂಪ್ಲೀಟ್ ಆಗೋಗುತ್ತೆ. ಓಕೆ ಬನ್ನಿ, ಇವತ್ತು ನಮ್ಗೆ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ನೋಡೋಣ. ನೆನ್ನೆ ಬಂದು ಇದೆಲ್ಲ ಟಿಲ್ಲರ್ನ ಓಡಿಸಿ ಎಲ್ಲ ಕ್ಲೀನ್ ಮಾಡಿ ರುಬ್ಬಾಗಿ ಬಿಸಾಕಿದ್ದೆ. ಮತ್ತು ಇದೊಂದು ಸಾಲು ಮಾತ್ರ ಉಳ್ಕೊಂಡಿದೆ. ಮೊದಲು ಬಂದು ನಮ್ಮ ತೋಟ ಎಲ್ಲ ಇದೇ ರೀತಿಯಾಗಿತ್ತು ಹುಲ್ಲು. ಇವಾಗ ನೋಡಿ ಎಷ್ಟು ನೀಟಾಗಿದೆ. ಈ ಫಸ್ಟ್ನೇ ಸಾಲು ಮಾತ್ರ ನೆನ್ನೆ ಬಿಟ್ಟಿದ್ದೆ. ಯಾಕಪ್ಪ ಬಿಟ್ಟಿದ್ದೆ ಅಂತ ನೀವು ಯಾರಾದರೂ ಕೇಳಿದ್ರೆ, ಇಲ್ಲಿ ಬಂದು ಎಲ್ಲ ವಾಲ್ ಕುಚ್ಚುಗಳಿದ್ದಾವೆ ಮತ್ತು ತೆಂಗಿನ ಗಿಡಗಳಿದ್ದಾವೆ. ಇದು ಸ್ವಲ್ಪ ತಡ ಆಗ್ತೈತೆ, ಅದಕ್ಕಾಗಿ ಇದನ್ನು ಸ್ವಲ್ಪ ಲಾಸ್ಟಾಗಿ ಹೊಡ್ಕೊಳ್ಳೋಣ, ಫಸ್ಟ್ ಬಂದು ಬೇಗ ಆಗೋದು ನೋಡೋಣ ಅಂದ್ಬಿಟ್ಟು ಇದನ್ನೆಲ್ಲ ಹೊಡ್ಕೊಂಡು ಹೋದೆ. ಇವಾಗ ಇನ್ನೆರಡು ಸಾಲು ಆ ಕಡೆ ಇದೆ, ಅದನ್ನು ಉತ್ಬಿಟ್ಟು ನೆಕ್ಸ್ಟು ಇಲ್ಲಿ ಬಂದು ಕ್ಲೀನ್ ಮಾಡಬೇಕು ಕಣ್ರಿ. ಇದು ಕ್ಲೀನ್ ಮಾಡಿಬಿಟ್ರೆ ಈ 2 ಟಾಕ್ ಕಂಪ್ಲೀಟ್ ಆಗ್ತೈತೆ. ತೋಟ ನೋಡೋಕ್ಕೆ ನೀಟಾಗಿ ಇರುತ್ತೆ. ಗಾಡಿ ಬಂದು ಅಲ್ಲಿದೆ, ಬನ್ನಿ ಹೋಗಿ ಗಾಡಿ ನೋಡೋಣ. ಗಾಡಿ ಇದೆಯಾ, ಯಾರನ್ನ ಎತ್ಕೊಂಡೋಗೋಣ ನೋಡೋಣ. ಬಂದು ನಮ್ಮ ಗಾಡಿ ಇಲ್ಲೇ ಇದೆ, ಯಾರು ಕತ್ಕೊಂಡೋಗಿಲ್ಲ. ನಾನು ಸುಮ್ಮನೆ ಹೇಳಿದೆ, ನಮ್ಮ ತೋಟದಲ್ಲಿ ಕದಿಯೋ ಸೀನು, ಕಳ್ತನ ಆಗೋ ಸೀನು ಇರೋದೇ ಇಲ್ಲ. ಇವಾಗ ಸದ್ಯಕ್ಕೆ ಇದೊಂದು 2 ಸಾಲಿದೆ. ಈ 2 ಸಾಲನ್ನ ಕ್ಲೀನ್ ಮಾಡ್ಕೊಂಬಿಟ್ರೆ ಮುಗಿದೋಯ್ತು, ಈ ಟಾಕ್ದು ಕಂಪ್ಲೀಟು. ಇನ್ನು ಇದೆಲ್ಲ ನೆನ್ನೆನೆ ಹೊಡೆದು ಖಾಲಿ ಮಾಡಿದ್ದೀನಿ. ಇಷ್ಟನ್ನು ಕೂಡ ಏನಂದರೆ ಇದು ಹುಸಿ ಇತ್ತು, ಹಾಗಾಗಿ ತುಂಬ ಚೆನ್ನಾಗಿ ಕೀಳ್ತು. ಆಗ ಎಲ್ಲ ಕ್ಲೀನ್ ಮಾಡಿ ಬಿಸಾಕಿದ್ದೀನಿ ಇದನ್ನು. ಇನ್ನು ಸೆಂಟ್ರ್ ಟಾಕು ಅದು ಬಂದು ನೆಲ ಬಂಡೆ ಇದ್ದಂಗಿದೆ. ಯಾಕಂದರೆ ಮುಂಚೆ ಇದ್ದಿದ್ದು ಹಾಗಲ ಗಿಡ ಓಡಾಡಿ ಆಲ್ಮೋಸ್ಟ್ ಬಂಡೆ ಮಾಡಾಕಿದ್ವಿ. ನಮ್ಮ ಮಳೆ ಬೀಳೋವರೆಗೂ ಆಗೋದಿಲ್ಲ. ಅದನ್ನು ಸದ್ಯಕ್ಕೆ ಇದನ್ನು ಕ್ಲೀನ್ ಮಾಡ್ಕೊಳೋಣ ಅಂತ ಇದನ್ನು ಮಾಡಿಕೊಂಡೆ. ಓಕೆ 2 ಸಾಲಿದೆ, ಬನ್ನಿ ಫಸ್ಟ್ ಆ ಕೆಲಸ ನೋಡೋಣ. ಬೆಳಗ್ಗೆನೆ ತೋಟಕ್ಕೆ ಬಂದು ಕಾಯಕವೇ ಕೈಲಾಸ ಅಂತ ಮಾಡ್ತಾ ಇದ್ದ. ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡ್ತಾ ಅದಾದಮೇಲೆ ಪೆಟ್ರೋಲ್ ಖಾಲಿ ಆಗೋಯಿತು. ಪೆಟ್ರೋಲ್ ತಗೊಂಬರೋಕ್ಕೆ ಕ್ರಾಸ್ ಕಡೆ ಹೋಗಿದ್ದೆ. ಇವಾಗ ತಗೊಂಬಂದಿದ್ದೀನಿ. ಏನಂದರೆ ನಿಜ ಹೇಳ್ಬೇಕಂದ್ರೆ 5 HP ಇಂಜಿನ್ ಬಂದು ಆರಾಮಾಗಿ ಒಳ್ಳೆ ಮೈಲೇಜ್ ಕೊಡ್ತಾಯಿತ್ತು ಕಣ್ರಿ. ನಮ್ಮ ತೋಟ ಎಲ್ಲ ಹೊಡಿಬೇಕಂತೇಳಿದ್ರೆ ಅಮ್ಮಮ್ಮ ಅಂದರೆ 700 ರೂಪಾಯಿಂದ 800 ರೂಪಾಯಿವರೆಗೂ ಪೆಟ್ರೋಲ್ ಕುಡಿತಾಯಿತ್ತು. ಈ 7 HP ಟಿಲ್ಲರ್ ಬಂದು ಬರೀ 3/4 ಎಕರೆ ಹೊಡೆಯೋದಕ್ಕೆ 500 ರೂಪಾಯಿ ಪೆಟ್ರೋಲ್ ಕೊಡ್ತಿದ್ದೆ. ಈ ಥರ ಮಾಡಿದ್ರೆ ನಾವೇನು ಉದ್ಧಾರ ಆಗ್ತೀವ, ಹಾಳಾಗೋಗ್ಬೇಕಾ? ಈ ಥರ ಇದೆ. ನೀವು ಯಾರಾದರೂ ಟಿಲ್ಲರ್ನ ತಗೋಬೇಕು ಅಂತ ಏನಾನ ಪ್ಲ್ಯಾನ್ ಇದ್ದರೆ ದಯವಿಟ್ಟು ಹೇಳ್ತೀನಿ. ನನ್ನ ಒಂದು ಅನುಭವ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಅನುಭವಕ್ಕಿಂತ ಇನ್ನೊಬ್ಬ ಗುರು ಇಲ್ಲ ಅಂತ ಹೇಳ್ತಾರಲ್ವ, ಆ ರೀತಿಯಾಗಿ ಹೇಳ್ತಾ ಇದ್ದೀನಿ. ಏನಂದರೆ 3 HP 5 HP ಹಾಕ್ಕೊಳ್ರಿ, ಆರಾಮಾಗಿ ಒಳ್ಳೆ ಸಿಕ್ಕಾಪಟ್ಟೆ ಒಳ್ಳೆ ಮೈಲೇಜ್ ಬರ್ತದೆ, ಆರಾಮಾಗಿ ಹೊಡಿಬೋದು. ಅದು ಬಿಟ್ಬಿಟ್ಟು ನಾನು ಜಾಸ್ತಿ ಹೆವಿ ಹಾಕ್ಕೊತೀನಿ ಅಂತ ಹೋದರೆ ಈ ಪೆಟ್ರೋಲ್ನ ಉಣಿಸೋದಕ್ಕೆ ನಾವು ಮನೆ ಮಟ್ಟ ಮಾರ್ಕೊಂಡು ಹೋಗ್ಬೇಕು. ತೋಟದಲ್ಲಿ ಉಳುಮೆ ಮಾಡಬೇಕು, ಕಸ ಕ್ಲೀನ್ ಮಾಡಬೇಕು ಅಂತ ರೋಡ್ರೆ ಎತ್ಕೊಂಡ್ರೆ ಪೆಟ್ರೋಲ್ ಬಂಕ್ನ ಎತ್ತಿ ನಮ್ಮ ತೋಟ ಪಕ್ಕದಲ್ಲಿ ಇಕ್ಕೋಬೇಕಿನ್ನ. ಆ ಥರ ಕೆಲಸ ನಡೀತಾ ಇದೆ. ಏನು ಪೆಟ್ರೋಲ್ ಏನು ಬೋರ್ವೆಲ್ಲ ಸಿಗ್ತದೆ ಹಿಡ್ಕೊಂಬಂದು ಯಾಕೆ? ಪೆಟ್ರೋಲ್ ಬಂಕ್ ಹೋಗ್ಬೇಕು, ಅದು ನೋಡ್ರಿ ಗಗನಕ್ಕೆ ಎಕ್ಕೈತೆ. ಎತ್ಕೊಂಬಂದು ಒಯ್ಬೇಕು, ಓಡಿಸ್ಬೇಕು, ಹಾಳಾಗೋಗ್ತೀನಿ.
ಈಗ ಸಮಯ ಬಂದು 12 ಕಾಲಾಗಿದೆ ಕಣ್ರಿ. ಮತ್ತೆ ವ್ಲಾಗ್‌ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಾದ್ರು ಟಿಲ್ಲರ್ ಎಲ್ಲ ಓಡಿಸಿದ್ದಾಯ್ತು. ಹತ್ ಪಡ್ಕದ್ ನಿಲ್ಸಿದ್ದು ಆಯ್ತು. ಕೆಲಸ ಮುಗೀತು. ಇವಾಗೇನಕ್ಕಪ್ಪ ವೆಂಕಟೇಶ ಈ ಕಡೆ ದೋಟಿ ಎತ್ಕೊಂಡು ಹೋಗ್ತಾ ಇದ್ದೀರಾ ಅನ್ಕೊಂಡ್ರೆ, ಏನಂದ್ರೆ ನಮ್ಮ ಸಂಪಲ್ಲಿ ನಿನ್ನೆ ಬಂದು ತೋಟಕ್ಕೆ ನೀರು ಬಿಟ್ಟಿದ್ದೆ. ತೋಟಕ್ಕೆ ನೀರು ಬಿಟ್ಟಾಗ ಓಡ್ತಾ ಇದ್ದ ಸಂಪು ಅದಾದ್ಮೇಲೆ ಸಂಪಲ್ಲಿರೋ ಮೋಟ್ರ್ ಅರ್ಧ ನೀರು ಕೊಡಕ್ಕೆ ಸ್ಟಾರ್ಟ್ ಆಯಿತು. ಅರ್ಧ ನೀರು ಬರ್ತಾ ಇತ್ತು. ಯಾಕಪ್ಪ ಅಂತ ಆಮೇಲೆ ಮೋಟ್ರ್ ಆಫ್ ಮಾಡ್ಬಿಟ್ಟು ನೋಡಿದ್ರೆ ಫುಟ್ಬಾಲ್ಗೆ ಹೋಗಿ ಕವರು ಜಾಮ್ ಆಗಿದೆ. ಅಂದರೆ ಕವರ್ ಸಿಗಾಕೊಂಡಿದ್ದೆ. ಅದೇ ಸ್ವಲ್ಪ ತೇಲ್ತಾ ಇದೆ. ನೋಡೋಣ ಈ ದೋಟಿಗೆ ಏನನ್ನ ಸಿಗ್ಬೋದು. ದೋಟಿಗೆ ಮತ್ತು ದೋಟ್ ಕುಡ್ಗೋಲ್ಗೆ ಏನನ್ನ ಸಿಕ್ಕಿದ್ರೆ ನನ್ನ ಪುಣ್ಯ ಆರಾಮಾಗಿ ಬಂದ್ಬಿಡ್ತೈತೆ. ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಮೋಟ್ರನ್ನ ಮೇಲೆ ಎತ್ತಬೇಕು. ಮೋಟ್ರನ್ನ ಮೇಲೆ ಎತ್ತೋದೇನಿಲ್ಲ, ಸುಮ್ಮನೆ ಬಂಡವಾಳ ಹಾಕ್ಬೇಕು. ಇದನ್ನ 20 ರೂಪಾಯಿ ಬಂಡವಾಳ ಹಾಕಬೇಕಾಗುತ್ತೆ. ಯಾಕಂದರೆ PUC ಪೈಪ್ ಕೊಯ್ದು, ಅಂದರೆ ಅಲ್ಲೇನು ಕಾಣಿಸ್ತದೆ ನಿಮಗೆ, ಆ ಒಂದು PUC ಪೈಪ್ ಕೊಯ್ದು ಮತ್ತೆ ಮೇಲೆ ಎತ್ಕೋಬೇಕು. ಸಿಕ್ಕಾಪಟ್ಟೆ ಸ್ವಲ್ಪ ರಿಸ್ಕ್ ಇರ್ತೈತೆ ಕೆಲಸ. ಈ ದೋಟಿ ಇದರಲ್ಲಿ ನನ್ನ ಕವರ್ ಬಂದ್ಬಿಟ್ರೆ ನನ್ನ ಪುಣ್ಯ. ಯಾವುದೇ ರೀತಿಯಾಗಿ ದುಡ್ಡು ಖರ್ಚಾಗೋದಿಲ್ಲ. 20 ರೂಪಾಯಿ ಉಳಿತೈತೆ. ನೋಡೋಣ, ಟ್ರೈ ಮಾಡ್ತೀನಿ ಏನಾಗ್ತೈತೆ ನೋಡಿ. ನಿಮಗೆ ಕಾಣಿಸ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ, ಕ್ಲಿಯಾರಿಟಿ ಬಿಸಿಲು ಕಾಣಿಸ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ. ಆಲ್ಮೋಸ್ಟು ಅಲ್ಲಿ ಸರಿಯಾಗಿ ನೋಡ್ರಿ, ಅಲ್ಲಿ ಬಂದು ಕವರ್ ಪ್ಯಾಕ್ ಆಗಿರೋದು. ಫುಟ್ಬಾಲ್ ಸರಿಯಾಗಿ ಹೋಗಿ ಜಾಮ್ಕೊಂಡು ಈಗ ಮೆತ್ಕೊಬಿಟ್ಟೈತೆ. ಅರ್ಧ ನೀರು ಬರ್ತಾಯಿದೆ, ಅರ್ಧ ನೀರು ಬರ್ತಾಯಿಲ್ಲ. ಮೋಟ್ರದ್ದೇನು ಫಾಲ್ಟ್ ಇಲ್ಲ, ಕವರ್ ಮೆತ್ಕೊಂಡಿದ್ದೆ. ನೋಡೋಣ, ಟ್ರೈ ಮಾಡ್ತೀನಿ. ಆದಷ್ಟು ಪುಣ್ಯ ಬಂದ್ಬಿಟ್ರೆ ದೊಡ್ಡ ಮುಚ್ಚಲ್ಲಿ ಸಾಕಾಗುತ್ತೆ. ನೋಡೋಣ ಏನಾಗುತ್ತಾ ಗೊತ್ತಿಲ್ಲ ಕಣ್ರಿ. ನನ್ನ ಪುಣ್ಯ ಕಣ್ರಿ, ಕವರ್ ಬಂದೇ ಬಿಡ್ತು. ಈ ಪ್ಲಾಸ್ಟಿಕ್ ಕವರು ನೋಡಿ ಗಾಳಿಗೆ ಹಾರ್ಕೊಂಡು ಸಂಪಗೋಗಿದೆ. ಕರೆಕ್ಟಾಗಿ ತಲೆ ಓಡಿಸ್ಬಿಟ್ಟು ಇನ್ನು ಸಂಪಗಿಳಿದ್ರೆ ಆಗಲ್ಲ ಅಥವಾ ಮೋಟ್ರನ್ನೇ ಮೇಲಕ್ಕೆ ಎತ್ಕೊಳಲ್ಲ ಅಂತ ಇದು ಮಾಡಿದೆ. ಪರವಾಗಿಲ್ಲ, ಕವರು ಬಂದೇ ಬಿಡ್ತು. ರೋಸ್ಟ್ ಕಿತ್ಕೊಂಡು ಹೋಗಿದೆ ಇಲ್ಲಿ ಆಲ್ಮೋಸ್ಟು. ಇದೇನು ಮೋಟ್ರಲ್ಲೇ ಉಳ್ಕೊಂಡಾಯ್ತಾ ಏನೋ ಗೊತ್ತಿಲ್ಲ. ನೋಡೋಣ, ಮೋಟ್ರ್ ಆನ್ ಮಾಡಿ. ಬಾ ನನ್ನ ಪುಣ್ಯ, ಹೆಂಗೆ 20 ರೂಪಾಯಿ ಉಳಿತು. ಹಾಯ್, ಈ ಕವರ ಏನಕ್ಕೆ ಹಾಕಿದ್ರಿ ಇಲ್ಲಿ? ಗಾಳಿನಾಗೆಲ್ಲ ಬಂದೈತೆ. ಇದನ್ನು ದೂರ ಬಿಸಾಕ್ಬೇಕು ಇವಾಗ, ಇಲ್ಲ ತಿರ್ಗಾ ರಿಟರ್ನ್ ಸಂಪ್ ಹೋಗುತ್ತೆ. ಗಾಳಿ ಬಂದರೂ ಕೂಡ ಆರೋಗ್ಯಬ್ಯಾಡ್ದು ಕವರು ಅಂತ ಗಿಡಕ್ಕೆ ಕಟ್ಟಿಬಿಟ್ಟಿದ್ದೀನಿ, ಬೇಲಿ ಗಿಡಕ್ಕೆ. ಹೇಗೆ ನನ್ನ ಐಡಿಯಾ? ಈಗ ನೋಡಿ, ಮಾಮೂಲಿ ನಮ್ಮ ಸಂಪ್ ನೀರು ಎಷ್ಟು ಹೊಡ್ಬೇಕು ಅಷ್ಟು ಹೊಡ್ತಾ ಇದೆ. ನೆನ್ನೆ ಬಂದು ಇದರಲ್ಲಿ ಅರ್ಧ ಬರ್ತಾಯಿತ್ತು ಕಣ್ರಿ. ಆ ಪೇಪರ್ ಹೋಗಿ ಸಿಗಾಕೊಂಡಿದ್ದು ಇದರಲ್ಲಿ ಅಲ್ವೇ, ನೆನ್ನೆ ಅರ್ಧ ಬರ್ತಾಯಿತ್ತು. ಆ ಪೇಪರ್ ಕಿತ್ತಾಕಿದ್ಮೇಲೆ ಇವಾಗ ಪೂರ್ತಿಯಾಗಿ ಬರ್ತಾಯಿದೆ. ಓಕೆ, ಈಗ ತೋಟಕ್ಕೆ ಬಂದು ನೀರು ಹಾಯಿಸ್ಬೇಕು. ಇದು ಬಂದು ಸಂಪ್ ನೀರು ಸಂಪಿಗೆ ಓಡ್ತಾ ಇದೆ ಆಲ್ಮೋಸ್ಟು. ಈ ಥರ ರೈತರಿಗೆ ಸಿಗಬೇಕು ಕಣ್ರಿ. ಏನಂದರೆ ಸಿಗುತ್ತೆ. ಪುಣ್ಯ ಮಾಡ್ಕೊಂಬಂದಿರೋರಿಗೆ ಏನಂದರೆ ಈ ಥರ ಸಿಕ್ಕಿದ್ರೆ ರೈತರಿಗೆ ಮೀಸೆ ಮೇಲೆ ಒಂದು ಕೈ ಅಲ್ವೇ. ಈ ಒಂದು ಬರಗಾಲದಲ್ಲಿ ಈ ಥರ ನೀರು ಬಂದ್ಬಿಟ್ರೆ ಬೇಸಿಗೆನಲ್ಲಿ ಅವನೇ ಸಾಹುಕಾರ. ದುಡ್ಡಿಕ್ಕೊಂಡಿರೋನು ಸಾಹುಕಾರ ಅಲ್ಲ, ಈ ಥರ ನೀರು ಬರೋನು ಸಾಹುಕಾರ. ಈಗ ಬಂದು ತೋಟಕ್ಕೆಲ್ಲ ನೀರು ಬಿಟ್ಟಿದ್ದೀನಿ. ಎಲ್ಲ ಓಡ್ತಾ ಇದೆ. ಎಲ್ಲ ಚೆಕ್ ಮಾಡ್ಕೊಂಡು ಬಂದಿದ್ದು ಆಯಿತು. ಈಗ ಬಂದು ನೀರು ಎಲ್ಲ ರನ್ನಿಂಗ್ ಆಗ್ತಾ ಇದೆ. ಸಮಯ ಬಂದು 5 ಗಂಟೆ ಆಗಿದೆ, 5:15 ಆಗಿದೆ. ಆಲ್ಮೋಸ್ಟ್ ನಾವು ತೋಟಕ್ಕೆಲ್ಲ ಒಂದು 4 ಗಂಟೆಗೆಲ್ಲ ಬಂದ್ರಿ. ಇವಾಗ ಏನಪ್ಪ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಸುಮಾರು 1 ವಾರ ಆಗಿತ್ತು ನಾವು ಆಲ್ಮೋಸ್ಟು ಕಾಯಿ ಕಿತ್ತಿ. ಕಾಯಿ ಕೀಳೋಕ್ಕಾಗಿಲ್ಲ, ಕಾಯಿ ಕೂಡ ಬಂದಿರಲಿಲ್ಲ. ಎಲ್ಲ ಸುಳಿಗಳು ರನ್ನಿಂಗ್ ಆಗ್ತಾ ಇದ್ದಾವೆ. ಹಾಗಾಗಿ ಕಾಯಿ ಕೀಳೋದು ಕೂಡ ಇರಲಿಲ್ಲ. ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಕಾಯಿ ಬಿಡಿಸೋದಕ್ಕೆ. ಸಾಲ ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ, ಈ ಸಾಲ ಬಂದು ನಾನು ಬಿಡಿಸ್ತಾ ಇದ್ದೀನಿ ಕಣ್ರಿ. ಇಷ್ಟೊತ್ತು ಒಂದು 2 ಸಾಲು ಕಿತ್ತಿದ್ದೀವಿ. 2 ಸಾಲು ಕಿತ್ತಿದ್ದು ಮೂಟೆನಲ್ಲಿ ಹಾಕಿದ್ದೀವಿ ನೋಡ್ರಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಮೂಟೆ. ರೋಟ್ರಿ ಹೊಡೆದಿರೋದಕ್ಕೆ ನಮ್ಮ ತೋಟ ಚೆನ್ನಾಗಿ ಕಾಣಿಸ್ತಾ ಇದೆ. ಅದರಲ್ಲಿ ಏನಂತ ಹೇಳಿದ್ರೆ ಇನ್ನು ಗುಣಿಗಳಲ್ಲಿದ್ದಾವೆ. ಗುಣಿಗಳಲ್ಲೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಇನ್ನು ಬೈಲ್ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತವೆ. ಯಾಕ ಜಿಮ್ಮಿ
ಈಗ ಬಂದು ಸಮಯ ಸಂಜೆ 6:30 ಆಗಿದೆ. ಇಷ್ಟೊತ್ತವರೆಗೂ ಕಾಯಿ ಬಿಡಿಸ್ಕೊಂಡಿದ್ರೆ, ಇನ್ನ ಕತ್ಲಾಗ್ತಾ ಬಂತು. ಇನ್ನು ಮನೆ ಕಡೆ ಹೊರಡ್ಬೇಕು ಕಣ್ರೀ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೂಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು ಅಂತ ಏನಾದರೂ ನಮ್ಮ ಮೇಲೆ ನಿಮಗೆ ಯಾರಷ್ಟು ಕನಿಕರ ಇದ್ರೆ ನೋಡ್ತಾರಲ್ಲ, ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಮಿಸ್ ಮಾಡ್ದಿರ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ, ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನೀವು ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ಕಾಲ ಸಿಗ್ತೀನಿ.